ಪ್ರಜ್ವಲ್ ದೇವೇಗೌಡರು ಮೊನ್ನೆ ಕರ್ಕೊಂಡೋದು ಕೊಬ್ಬರಿದು 70,000 ಮೆಟ್ರಿಕ್ ಟನ್ ಕೊಬ್ಬರಿದ ಖರೀದಿ ಮಾಡೋಕ್ಕೆ ಕೊಡಲಿಲ್ವ ಸ್ವಾಮಿ? 11 ತಿಂಗಳು ಹೇಳಿದ್ರಲ್ಲ ಪಾಪ ಡಿ ಕೆ ಶಿವಕುಮಾರು. ನಾಳೆ ಬೆಳಗ್ಗೆ ಸರ್ಕಾರ ಬಂದು ಅರ್ಧ ಗಂಟೆಯಲ್ಲಿ ನಾವು 15,000 ಮಾಡ್ತೀವಿ ಅಂದರೆ ಯಾಕೆ 11 ತಿಂಗಳಿಂದ ಮಾಡಲಿಲ್ಲ? ಕೂಡಲೇ ಕೊಬ್ಬರಿ ಖರೀದಿ ಕೇಂದ್ರ ಮಾಡಿದೋದ್ರೆ 26ನೇ ತಾರೀಕು ಆದಮೇಲೆ ಹೋರಾಟ ಶುರುವಾಗುತ್ತೆ ದೇವೇಗೌಡರ ನೇತೃತ್ವದಲ್ಲಿ. ಮತ್ತೆ ಜೂನ್ 4 ಕಳೆದ ಮೇಲೆ ಇನ್ನೆಷ್ಟೇ ಕೊಬ್ಬರಿ ಇರಲಿ ಮೋದಿಯರ ಹತ್ರ ಹೋಗ್ತೀವಿ. ದೇವೇಗೌಡರನ್ನು ಕರ್ಕೊಂಡು ಹೋಗ್ತೀನಿ, ಕುಮಾರಣ್ಣಂದು ಕರ್ಕೊಂಡು ಹೋಗ್ತೀನಿ. ಕುಮಾರಣ್ಣರೇ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ, ಗೊತ್ತಾಯ್ತಾ? ಕರ್ಕೊಂಡೋಗಿ ಇವತ್ತು ಬಾಕಿ ಉಳಿಕೆ ಎಷ್ಟೇ ಇರಲಿ 40,000 ಮೆಟ್ರಿಕ್ ಟನ್ ಇರಲಿ, ಯಾರು ಭಯಪಡಬೇಡಿ. ಅದು ಮಾಡಿ ತೋರಿಸ್ತೋದ್ರೆ ರಾಜಕೀಯದಲ್ಲಿ ಇನ್ನು ಕಾಲ ಹಾಕಲ್ಲ. ನಿಮ್ಮ ಈ ಊರಲ್ಲಿ ಶಬ್ದ ಮಾಡೋಗಿರ್ತೀವಿ. ಇನ್ನು 40,000 ಟನ್ ಐತೋ ಮೆಟ್ರಿಕ್ ಟನ್ನು, 50,000 ಟನ್ ಐತೋ ಅಷ್ಟು ಖರೀದಿ ಮಾಡಿಸೋದು ಕೆಲಸ ನಾನು ದೇವೇಗೌಡರು ಕರ್ಕೊಂಡು. ಇವತ್ತು ದೇವೇಗೌಡರು ಹೋದರೆ ಈ ಜಿಲ್ಲೆಗೆ ಪ್ರಜ್ವಲ್ ಏನು ಮಾಡವ್ರೆ ಅಂತ. ಪ್ರಜ್ವಲ್ ದೇವೇಗೌಡರು ಮೊನ್ನೆ ಕರ್ಕೊಂಡೋದು ಕೊಬ್ಬರಿದು 70,000 ಮೆಟ್ರಿಕ್ ಟನ್ ಕೊಬ್ಬರಿದ ಖರೀದಿ ಮಾಡೋಕ್ಕೆ ಕೊಡಲಿಲ್ವ ಸ್ವಾಮಿ? 11 ತಿಂಗಳು ಹೇಳಿದ್ರಲ್ಲ ಪಾಪ ಡಿ ಕೆ ಶಿವಕುಮಾರು. ನಾಳೆ ಬೆಳಗ್ಗೆ ಸರ್ಕಾರ ಬಂದು ಅರ್ಧ ಗಂಟೆಯಲ್ಲಿ ನಾವು 15,000 ಮಾಡ್ತೀವಿ ಅಂದರೆ ಯಾಕೆ 11 ತಿಂಗಳಿಂದ ಮಾಡಲಿಲ್ಲ? ಕೂಡಲೇ ಕೊಬ್ಬರಿ ಖರೀದಿ ಕೇಂದ್ರ ಮಾಡಿದೋದ್ರೆ 26ನೇ ತಾರೀಕು ಆದಮೇಲೆ ಹೋರಾಟ ಶುರುವಾಗುತ್ತೆ ದೇವೇಗೌಡರ ನೇತೃತ್ವದಲ್ಲಿ. ಮತ್ತೆ ಜೂನ್ 4 ಕಳೆದ ಮೇಲೆ ಇನ್ನೆಷ್ಟೇ ಕೊಬ್ಬರಿ ಇರಲಿ ಮೋದಿಯರ ಹತ್ರ ಹೋಗ್ತೀವಿ. ದೇವೇಗೌಡರನ್ನು ಕರ್ಕೊಂಡು ಹೋಗ್ತೀನಿ, ಕುಮಾರಣ್ಣಂದು ಕರ್ಕೊಂಡು ಹೋಗ್ತೀನಿ. ಕುಮಾರಣ್ಣರೇ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ, ಗೊತ್ತಾಯ್ತಾ? ಕರ್ಕೊಂಡೋಗಿ ಇವತ್ತು ಬಾಕಿ ಉಳಿಕೆ ಎಷ್ಟೇ ಇರಲಿ 40,000 ಮೆಟ್ರಿಕ್ ಟನ್ ಇರಲಿ, ಯಾರು ಭಯಪಡಬೇಡಿ. ಅದು ಮಾಡಿ ತೋರಿಸ್ತೋದ್ರೆ ರಾಜಕೀಯದಲ್ಲಿ ಇನ್ನು ಕಾಲ ಹಾಕಲ್ಲ. ನಿಮ್ಮ ಈ ಊರಲ್ಲಿ ಶಬ್ದ ಮಾಡೋಗಿರ್ತೀವಿ. ಇನ್ನು 40,000 ಟನ್ ಐತೋ ಮೆಟ್ರಿಕ್ ಟನ್ನು, 50,000 ಟನ್ ಐತೋ ಅಷ್ಟು ಖರೀದಿ ಮಾಡಿಸೋದು ಕೆಲಸ ನಾನು ದೇವೇಗೌಡರು ಕರ್ಕೊಂಡು. ಇವತ್ತು ದೇವೇಗೌಡರು ಹೋದರೆ ಈ ಜಿಲ್ಲೆಗೆ ಪ್ರಜ್ವಲ್ ಏನು ಮಾಡವ್ರೆ ಅಂತ.